ಸರ್ ಈ ಸಕ್ಸಸ್ ಅಲ್ಲಿ ಮಗಳ ಪಾತ್ರನೂ ಇರುವಂತದ್ದು ಸರ್ ಆಡಿರುವಂತದ್ದು ಅವರಿಗೆ ಒಂದು ಟ್ರ್ಯಾಕ್ ಸಿಂಗಿಂಗ್ ಅಂತ ಕಳಿಸ್ಕೊಡ್ತೀನಿ ಅಜನೀಶ್ ಹತ್ರ. ಅಜನೀಶ್ ಅವರು ಒಂದು ಹಾಡು ಆಡಿಸ್ತಾರೆ, ಅದಾದ್ಮೇಲೆ ಒಂದು ಮ್ಯೂಸಿಕ್ ಮಾಡಿ ಕಳಿಸ್ತಾರೆ. ನಾನು ಅದನ್ನು ಕೇಳ್ತೀನಿ, ಕೇಳ್ಬಿಟ್ಟು ಒಂದು ಸ್ವಲ್ಪ ದಿನ ಆದ್ಮೇಲೆ ನಾನು ನನ್ನ ಮಗಳಿಗೆ ಹೇಳ್ತೀನಿ, ನೋಡಮ್ಮ ನಾನು ನೋಡಿದೆ ಸಿನಿಮಾ, ಯಾಕೋ ಸಾಂಗ್ ಸೂಟ್ ಆಗ್ತಾ ಇಲ್ಲ, ಸೊ ನಾನು ಚೇಂಜ್ ಮಾಡಿಬಿಟ್ಟು ಬೇರೆ ಹಾಡು ಹಾಕ್ತಾ ಇದ್ದೀನಿ ಅಂತಂದೆ. ಓ ಹೌದಾ, ಓಕೆ, ಯಾವ ಥರ, ಇದು ಸೂಟ್ ಆಗ್ತಾ ಇಲ್ಲ, ಬೇಡ, ನೀನು ಜಡ್ಜ್ಮೆಂಟ್ ಮಾಡಿದ್ದೆ ಅಂದರೆ ಕರೆಕ್ಟೇ ಇರುತ್ತೆ ಬಿಡು ಅಂತ ಬಿಟ್ರು. ಅಜನೀಶಿಗೆ ನನಗೆ ಇಬ್ಬರಿಗೆ ಗೊತ್ತಿತ್ತು ಈ ಹಾಡು ಸಿನಿಮಾದಲ್ಲಿದೆ ಅಂತ. ಅವರಿಗೂ ಗೊತ್ತಾಗಿದ್ದು ಸಿನಿಮಾ ನೋಡಿದಾಗಲೇ. ಅಲ್ಲಿ ಹಾಗೆ ಇಟ್ಟಿದ್ದೆ, ಸರ್ಪ್ರೈಸಲ್ಲಿ ಇಟ್ಟಿದ್ದೆ. ಈ ಮಧ್ಯದಲ್ಲಿ ಅವರಿಗೆ ಒಂದು 2 ಸಿನಿಮಾ ಆಫರ್ ಬಂದಾಗ ಫ್ರೆಂಡ್ಸ್ ಕೇಳ್ತಾ ಇದ್ರು ಅಂತ ಎಲ್ಲ ಬಂದು ನನ್ನ ಹತ್ರ ಹೇಳೋರು, ಎಲ್ಲ ಓಕೆ, ನಿಮ್ಮ ಫಾದರ್ ಸಿನಿಮಾ, ನಿಮ್ಮ ತಂದೆ ಸಿನಿಮಾದಲ್ಲೇ ನೀವು ಯಾಕೆ ಡೆಬ್ಯೂ ಮಾಡಲಿಲ್ಲ ಅಂತ ಕೇಳ್ತಾ ಇದ್ರು. ನಂಗೆ ಉತ್ತರ ಕೊಡೋಕೆ ಗೊತ್ತಾಗ್ತಾ ಇಲ್ಲಪ್ಪ ಅಂತ ಹೇಳೋರು. ಸೊ ಸಿನಿಮಾ ರಿಲೀಸ್ ಆಗಿ ಅವ್ರು ನೋಡಿದ್ದಿಂದ ಕರೆದು ಹೇಳಿದೆ, ಹೀಗೆ ನಮ್ಮ ಹ್ಯಾಪಿನ ನೀನು ನಿಮ್ಮ ಅಪ್ಪನೊಟ್ಟಿಗೆ ಡೆಬ್ಯೂ ಮಾಡಿದೆ ಆಗ್ಬಿಟ್ಟು. ಸೊ ಇಟ್ಸ್ ಒನ್ ಆಫ್ ದಿ, ಅವ್ರು ಹಾಡೋದು ಹಾಡು ಕೂಡ ನೋಡಿ ತುಂಬ ಒಂದು ಪ್ರೈಮ್ ಟೈಮಲ್ಲಿ ಬರುತ್ತೆ ಹಾಡು, ಎಲಿವೇಟ್ ಮಾಡುತ್ತೆ ಆ ಸೀನನ್ನು. ಐ ಥಿಂಕ್ ಐ ಗಿವ್ ಅ ಲಾಟ್ ಆಫ್ ಕ್ರೆಡಿಟ್ ಟು ಅಜನೀಶ್. ಅವರು ಫುಲ್ ಥಾಟ್ ಪ್ರಾಸೆಸ್ಸಲ್ಲಿ ಹಾಕಿ ಅವರು. ಆ್ಯಂಡ್ ಇನ್ನೊಂದು, ಖಂಡಿತವಾಗ್ಲೂ ಅವ್ರು ನನ್ನ ಮಗಳು ಅಂತ ಹಾಡಿಸಿಲ್ಲ, ಅವರೊಂದು 2-3 ಕಡೆ ಹಾಡೋದು ಕೇಳಿದಾಗ ಅವ್ರು ಬಂದು ನನಗೆ ಕೇಳಿದ್ರು, ಸರ್ ನನಗೊಂದು ತುಂಬ ಸ್ಟ್ರಾಂಗ್ ವಾಯ್ಸ್ ಬೇಕು ಸರ್, ಒಂಥರ ಬೇಕು ನನಗೆ, ಹಾಡ್ತಾರ ಪರವಾಗಿಲ್ಲ, ಕರೆದ್ರೆ ನೀವೇನು ತಪ್ಪು ತಿಳ್ಕೊಳಲ್ಲ. ಅದೇ ಅಪ್ಪ, ನಿಮ್ಮಂಥವ್ರು ನಿಮ್ಮಂಥವ್ರ ಕೈ ಕೆಳಗಡೆ ಶಿ ಈಸ್ ಗೆಟಿಂಗ್ ಎನ್ ಆಪರ್ಚುನಿಟಿ, ಶಿ ಈಸ್ ಬ್ಲೆಸ್ಡ್, ಪ್ಲೀಸ್ ಟೇಕ್ ಕೇರ್ ಅಂದ್ಬಿಟ್ಟು. ಸೊ ಐ ಥ್ಯಾಂಕ್ ಯು ಸರ್ ಫಾರ್ ಗಿವಿಂಗ್ ಮೈ ಡಾಟರ್ ಅನ್ ಆಪರ್ಚುನಿಟಿ. ಐ ರಿಯಲಿ ಮೀನ್ ಇಟ್. ವೆರಿ ಸ್ವೀಟ್ ಆಫ್ ಯು. ಅವರ್ ಪ್ಲೆಜರ್. ಅಂಡ್ ಲೈನ್ಸ್ ಅಲ್ಲಿ 70% ಆಫ್ ದ ಲೈನ್ಸ್ ಬರ್ದಿದ್ದು ಕೂಡ ಸಾನ್ವಿ ಅವರೇನೆ. ಆ ಕ್ರೆಡಿಟ್ಸ್ ಅವರಿಗೆ ಹೋಗ್ಬೇಕು. Sudeep sir, thank you so much. Last question. Yes.